ಈರುಳ್ಳಿ ಬೆಳ್ಳುಳ್ಳಿಯನ್ನು ನಾವು ಯಾಕೆ ತಿನ್ನಬಾರ್ದು ಅಂತ ಈ ಪುರಾಣಗಳಲ್ಲಿ ಹೇಳ್ತಾರೆ ಅನ್ನೋದನ್ನು ನಾವು ಇವತ್ತು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಹಾಗೆ ಈ ಈರುಳ್ಳಿ ಬೆಳ್ಳುಳ್ಳಿಯನ್ನು ಈ 5 ದಿನಗಳಲ್ಲಿ ಬಳಸಬಾರ್ದು ಅನ್ನೋದು ಕೂಡ ನಿಯಮಗಳಿದೆ. ಅದು ಯಾವ ದಿನ ಅನ್ನೋದನ್ನು ಕೂಡ ಈ ವಿಡಿಯೋ ಮೂಲಕ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಅಪ್ಪಿತಪ್ಪಿ ಕೂಡ ಈ 5 ದಿನಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿನ್ನಬೇಡಿ. ಬಳಸಿದ್ರೆ ನಿಮ್ಮ ವ್ರತ ಏನಾದರೂ ಮಾಡ್ತಾ ಇದ್ರೆ ಅದು ಖಂಡಿತವಾಗ್ಲೂ ಹಾಳಾಗುತ್ತೆ ಅಂತ ಹೇಳ್ಬೋದು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ಲದೆ ಆಹಾರವನ್ನು ಸವಿಯಲು ಸಾಧ್ಯವಿಲ್ಲವೆಂದರೆ ತಪ್ಪಾಗಲ್ಲ. ಆದರೆ ಈ 5 ದಿನಗಳಲ್ಲಿ ಈರುಳ್ಳಿಯನ್ನು ಮತ್ತು ಬೆಳ್ಳುಳ್ಳಿಯನ್ನು ಸೇವಿಸಬಾರ್ದು ಅಂತ ಹೇಳಲಾಗುತ್ತೆ. ಆ 5 ದಿನಗಳು ಯಾವುವು? ಈ 5 ದಿನಗಳಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಯಾಕೆ ತಿನ್ನಬಾರ್ದು ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಮ್ಮಲ್ಲಿ ಅನೇಕ ಜನರು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತಿಂತಾರೆ. ಅನೇಕ ಜನರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ಲದೆ ಆಹಾರವನ್ನು ಸೇವಿಸುವುದಿಲ್ಲ. ಆಯುರ್ವೇದದಲ್ಲೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಿಂದ ಅನೇಕ ಪ್ರಯೋಜನಗಳಿವೆ ಎಂದು ಹೇಳಲಾಗುತ್ತೆ. ಆದರೆ ಧಾರ್ಮಿಕ ದೃಷ್ಟಿಯಿಂದ ಈರುಳ್ಳಿ ಬೆಳ್ಳುಳ್ಳಿಯ ಸಂಬಂಧವನ್ನು ರಾಹುಕೇತುವಿನೊಂದಿಗೆ ತಿಳಿಸಲಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಆರೋಗ್ಯ ಪ್ರಯೋಜನಗಳಿಗಾಗಿ ಬೆಳ್ಳುಳ್ಳಿ ಈರುಳ್ಳಿಯನ್ನು ತಿಂತಿದ್ರೆ ನಂತರ ಅದನ್ನು ಸೇವಿಸಿ. ಆದರೆ ತಿಂಗಳಲ್ಲಿ ಈ 5 ದಿನಗಳಲ್ಲಿ ಬೆಳ್ಳುಳ್ಳಿ ಈರುಳ್ಳಿಯನ್ನು ಸೇವಿಸದಿರಿ. ಆ 5 ದಿನಗಳ್ಯಾವುವು ಅಂತ ಈ ಮೂಲಕ ತಿಳ್ಕೊಳ್ಳೋಣ. ಈ 5 ದಿನಗಳಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಯಾಕೆ ತಿನ್ನಬಾರ್ದು? ಅಮಾವಾಸ್ಯೆಯ ದಿನವು ಪೂರ್ವಜರಿಗೆ ಸಂಬಂಧಿಸಿದಂತೆ ಮತ್ತು ಈ ದಿನದಂದು ಪಿತೃಗಳಿಗೆ ದಾನವನ್ನು ಮಾಡುವುದು ಪುಣ್ಯದ ಕೆಲಸವೆಂದು ಹೇಳಲಾಗಿದೆ. ಈ ದಿನ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಮರೆತು ಕೂಡ ಸೇವಿಸಬಾರ್ದು. ಈ ದಿನ ನಾವು ಪಿತೃಗಳನ್ನು ಮನಸ್ಸಿನಲ್ಲಿ ನೆನೆಯಬೇಕು ಮತ್ತು ಅವರಿಗೆ ಪೂಜೆಯನ್ನು ಮಾಡಬೇಕು ಮತ್ತು ಅವರ ನೆಚ್ಚಿನ ವಸ್ತುಗಳನ್ನು ದಾನ ಮಾಡಬೇಕು. ಇದರೊಂದಿಗೆ ನಾವು ಅಮಾವಾಸ್ಯೆಯಂದು ಸಂಜೆ ದಕ್ಷಿಣ ದಿಕ್ಕಿನಲ್ಲಿ ಎಣ್ಣೆ ದೀಪವನ್ನು ಬೆಳಗಿಸಬೇಕು. ಈ ದಿನ ಪೂರ್ವಜರು ತಮ್ಮ ಕುಟುಂಬಗಳನ್ನು ಆಶೀರ್ವದಿಸಲು ಭೂಮಿಗೆ ಬರುತ್ತಾರೆ ಮತ್ತು ಈ ದಿಕ್ಕಿನಲ್ಲಿ ದೀಪವನ್ನು ಬೆಳಗುವುದರ ಮೂಲಕ ಅವರ ಮಾರ್ಗವು ಪ್ರಕಾಶಮಾನವಾಗಿರುತ್ತದೆ ಎಂದು ನಂಬಲಾಗಿದೆ. ಹುಣ್ಣಿಮೆಯ ದಿನವನ್ನು ಪ್ರತಿ ತಿಂಗಳು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತೆ ಮತ್ತು ಈ ದಿನವು ತಾಯಿ ಲಕ್ಷ್ಮಿ ಮತ್ತು ಅವರ ಸಹೋದರ ಚಂದ್ರದೇವನಿಗೆ ಅಂದರೆ ಚಂದ್ರನಿಗೆ ಸಂಬಂಧಿಸಿದೆ. ಪೂರ್ಣಿಮಾ ತಿಥಿ ನಮ್ಮೆಲ್ಲರ ಜೀವನಕ್ಕೆ ಬೆಳಕನ್ನು ತರುತ್ತದೆ. ಅದರಿಂದ ಈ ದಿನ ನಾವು ನಮ್ಮ ಆಹಾರ ಕ್ರಮದಲ್ಲಿ ಇಂದ್ರಿಯ ನಿಗ್ರಹವನ್ನು ಇಟ್ಟುಕೊಂಡು ದೇವರನ್ನು ಭಕ್ತಿಯಿಂದ ಧ್ಯಾನಿಸಬೇಕು. ಈ ದಿನ ನಿಮ್ಮ ಆಹಾರ ಪದಾರ್ಥಗಳಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ನಿಷೇಧಿಸಬೇಕು. ದಶಮಿ ಮತ್ತು ಏಕಾದಶಿ. ಹಿಂದೂ ಪಂಚಾಂಗದ ಪ್ರಕಾರ ಪ್ರತಿ ತಿಂಗಳು 2 ಏಕಾದಶಿ ಬೀಳುತ್ತದೆ ಮತ್ತು ಹೀಗೆ ವರ್ಷದುದ್ದಕ್ಕೂ 12 ಏಕಾದಶಿ ಬೀಳುತ್ತದೆ. ಏಕಾದಶಿಯಂದು ಹಿಂದೂ ಮನೆಗಳಲ್ಲಿ ಭಕ್ತರು ಉಪವಾಸ ಮಾಡುತ್ತಾರೆ ಮತ್ತು ವ್ರತದ ವಿಧಿವಿಧಾನಗಳನ್ನು ಅನುಸರಿಸುತ್ತಾರೆ. ಏಕಾದಶಿ ತಿಥಿಯನ್ನು ವಿಷ್ಣುವಿಗೆ ಅರ್ಪಿಸಲಾಗಿದೆ ಎಂದು ಪರಿಗಣಿಸಲಾಗುತ್ತೆ ಮತ್ತು ಈ ದಿನ ಕುಟುಂಬದ ಎಲ್ಲ ಜನರು ವ್ರತದ ನಿಯಮಗಳನ್ನು ಪಾಲಿಸಬೇಕು ಮತ್ತು ಏಕಾದಶಿಯಂದು ಭಗವಾನ್ ವಿಷ್ಣುವನ್ನು ಪೂಜಿಸಬೇಕು ಮತ್ತು ಈ ದಿನ ಆಹಾರವನ್ನು ಸೇವಿಸುವಾಗಲೂ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಬಾರದು ಎನ್ನುವುದು ಗಮನದಲ್ಲಿಟ್ಟುಕೊಳ್ಳಬೇಕು. ಏಕಾದಶಿ ಉಪವಾಸದ ದೈಹಿಕ ಶುದ್ಧೀಕರಣವನ್ನು ದಶಮಿ ದಿನದಿಂದ ಪ್ರಾರಂಭಿಸಲಾಗುತ್ತೆ. ಇದರಿಂದ ನಾವೆಲ್ಲರೂ ದಶಮಿ ದಿನದಂದು ಬೆಳ್ಳುಳ್ಳಿ ಈರುಳ್ಳಿಯನ್ನು ತಿನ್ನಬಾರ್ದು. ತಾಮಸಿಕ ಆಹಾರದ ವರ್ಗದಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಇಡುವುದರಿಂದ ಅದು ಮನಸ್ಸನ್ನು ಪೂಜೆಯಲ್ಲಿ ಕೇಂದ್ರೀಕರಿಸುವುದನ್ನು ತಡೆಯುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ಪೂಜೆಯಲ್ಲಿ ತಾಮಸಿಕ ಆಹಾರವನ್ನು ಈರುಳ್ಳಿ ಬೆಳ್ಳುಳ್ಳಿಯನ್ನು ಪೂಜೆಯ ದಿನ ಸೇವಿಸಬಾರ್ದು. ಮಾಸಿಕ ಗಣೇಶ ಚತುರ್ಥಿ. ಪ್ರತಿ ವರ್ಷ ನಾವೆಲ್ಲರೂ ಗಣೇಶ ಚತುರ್ಥಿಯನ್ನು ಬಹಳ ಆಡಂಬರದಿಂದ ಆಚರಿಸುತ್ತಾ ಬಂದಿದ್ದೇವೆ. ಗಣೇಶನನ್ನು ಪ್ರತಿ ತಿಂಗಳ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಚತುರ್ಥಿಯಲ್ಲೂ ಪೂಜಿಸಲಾಗುತ್ತೆ. ಆದ್ದರಿಂದ ಈ ದಿನವೂ ನಾವು ಅಗತ್ಯವಿದ್ದರೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸಬಾರ್ದು. ಪ್ರತಿ ತಿಂಗಳ ತ್ರಯೋದಶಿ ದಿನದಂದು ಪ್ರದೋಷ ಆಗಿ ಬರುವ ಉಪವಾಸವನ್ನು ನಾವು ಆಚರಿಸ್ತೇವೆ ಮತ್ತು ಈ ದಿನ ಶಿವನನ್ನು ಪೂಜಿಸಲು ವಿಶೇಷ ನಿಯಮವಿದೆ. ಶಿವನ ಆರಾಧನೆಗೆ ಈ ದಿನವನ್ನು ತುಂಬ ಒಳ್ಳೆಯದು ಎಂದು ಕೂಡ ಪರಿಗಣಿಸಲಾಗುತ್ತೆ ಮತ್ತು ಈ ದಿನದಂದು ಕೆಲವು ವಿಶೇಷ ವಿಷಯಗಳನ್ನು ನೋಡಿಕೊಳ್ಳಲಾಗುತ್ತೆ. ಕೆಲವರು ಈ ದಿನ ಉಪವಾಸ ಮಾಡುತ್ತಾರೆ ಮತ್ತು ಇನ್ನೂ ಕೆಲವರು ಕೆಲ ಪೂಜೆಯನ್ನು ಮಾಡ್ತಾರೆ. ಈ ದಿನ ನೀವು ಉಪವಾಸ ಮಾಡಿದರೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸೇವಿಸಬಾರ್ದು. ವೈಷ್ಣವರು ಯಾಕೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿನ್ನೋದಿಲ್ಲ? ಹಿಂದೂ ಆಹಾರ ತತ್ವಶಾಸ್ತ್ರದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತಾಮಸಿಕ ಆಹಾರಗಳೆಂದು ವರ್ಗೀಕರಿಸಲಾಗಿದೆ. ಇಂಥ ಆಹಾರಗಳು ಅಜ್ಞಾನವನ್ನು ಹೆಚ್ಚಿಸುವುದೆಂದು ನಂಬಲಾಗಿದೆ. ಕೆಲವು ಹಿಂದೂಗಳು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತಿನ್ನುವುದಿಲ್ಲ. ಬ್ರಾಹ್ಮಣರು ಮತ್ತು ವೈಷ್ಣವರು ಜೀವನ ಪರ್ಯಂತ ಅದರಿಂದ ದೂರವಿರುತ್ತಾರೆ. ಭಗವದ್ಗೀತೆ ಮತ್ತು ಇತರ ಹಿಂದೂ ಗ್ರಂಥಗಳು ಈ ಆಹಾರಗಳನ್ನು ತಿನ್ನಬಾರ್ದು ಎಂದು ಹೇಳಲಾಗುತ್ತವೆ. ಈ ಆಹಾರಗಳು ಯೋಗಿಗಳು, ಸಿದ್ಧರು ಮತ್ತು ಗುರುಗಳಿಗೆ ಒಳ್ಳೆಯದಲ್ಲ ಎಂದು ಸೂಚಿಸುತ್ತದೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತಾಮಸಿಕ ಆಹಾರಗಳು. ಇವುಗಳು ಮನಸ್ಸಿನಲ್ಲಿ ಅಜ್ಞಾನ ಮತ್ತು ಅಂಧಕಾರವನ್ನು ಹೆಚ್ಚಿಸುತ್ತವೆ ಮತ್ತು ಲೈಂಗಿಕ ಬಯಕೆಗಳನ್ನು ಹೆಚ್ಚಿಸುತ್ತವೆ ಎಂದು ಹೇಳಲಾಗುತ್ತದೆ. ಭಗವದ್ಗೀತೆಯಲ್ಲಿ 17
9 ಶ್ರೀಕೃಷ್ಣನು ತುಂಬ ಕಹಿ, ಹುಳಿ, ಉಪ್ಪು, ಬಿಸಿ, ಕಟುವಾದ, ಒಣ ಮತ್ತು ಸುಡುವ ಆಹಾರವನ್ನು ತಿನ್ನುವುದರ ವಿರುದ್ಧ ಎಚ್ಚರಿಸುತ್ತಾನೆ. ಅತಿಯಾದ ಆಸೆಗಳಿಂದ ಬದುಕುವವರಿಗೆ ಮಾತ್ರ ಇವು ಆಕರ್ಷಣೀಯವಾಗಿದ್ದು, ಈ ಬಯಕೆಗಳಿಂದಾಗಿ ಸಂಕಷ್ಟ, ಕಷ್ಟ, ಅನಾರೋಗ್ಯ ಉಂಟಾಗುತ್ತದೆ ಎಂದು ಕೃಷ್ಣ ವಿವರಿಸಿದ್ದಾನೆ. ಹಿಂದೂ ಆಹಾರ ತತ್ವಶಾಸ್ತ್ರದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತಾಮಸಿಕ ಆಹಾರಗಳೆಂದು ವರ್ಗೀಕರಿಸಲಾಗಿದೆ. ಇಂತಹ ಆಹಾರಗಳು ಅಜ್ಞಾನವನ್ನು ಹೆಚ್ಚಿಸುತ್ತವೆ ಎಂದು ನಂಬಲಾಗಿದೆ. ಆಲಸ್ಯ, ಕೋಪ, ಕಿರಿಕಿರಿಯಂತಹ ನಕಾರಾತ್ಮಕ ಭಾವನೆಗಳು ಹೆಚ್ಚಾಗಬಹುದು. ಆದ್ದರಿಂದ ಇವುಗಳನ್ನು ರಾಜೋಗುಣಿ ಎಂದು ಪರಿಗಣಿಸಲಾಗುತ್ತದೆ. ಅಂದರೆ ಅವು ವಿಪರೀತವಾಗಿ ಆಸೆಗಳನ್ನು ಉಂಟು ಮಾಡಬಹುದು. ವೇದಗಳು ಮತ್ತು ಪುರಾತನ ಹಿಂದೂ ಧರ್ಮಗ್ರಂಥಗಳು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತಿನ್ನುವವರು ಬಲವಾದ ಭೌತಿಕ ದೇಹವನ್ನು ಹೊಂದಿರುತ್ತಾರೆ ಎಂದು ಸೂಚಿಸುತ್ತದೆ. ಅವರಿಗೆ ದೈಹಿಕ ಸಹಿಷ್ಣುತೆ ಇದ್ದರೂ ಉತ್ತಮ ಬುದ್ಧಿವಂತಿಕೆ ಇರುವುದಿಲ್ಲ. ಅವರು ರಾಕ್ಷಸರಂತೆ ಲೌಕಿಕ ಮತ್ತು ಅಶುದ್ಧ ಬುದ್ಧಿಗಳನ್ನು ಹೊಂದಿರುತ್ತಾರೆಂದು ಶಾಸ್ತ್ರಗಳು ಹೇಳ್ತವೆ. ಪೂಜಿಸುವಾಗ ಬೆಳ್ಳುಳ್ಳಿ, ಈರುಳ್ಳಿಯನ್ನು ಯಾಕೆ ತಿನ್ನೋದಿಲ್ಲ ಅನ್ನೋದು ಕೂಡ ಒಂದು ಕಾರಣ ಇರುತ್ತೆ. ಹಿಂದೂ ಧರ್ಮದಲ್ಲಿ ಬ್ರಾಹ್ಮಣರನ್ನು ಹೊರತುಪಡಿಸಿ ಅನೇಕ ಜನರು ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಕೆಲವು ವಿಶೇಷ ದಿನಗಳಲ್ಲಿ ತಿನ್ನುವುದನ್ನು ತಪ್ಪಿಸುತ್ತಾರೆ. ನವರಾತ್ರಿ ದಿನಗಳಲ್ಲಿ, ಹಬ್ಬ ಹರಿದಿನಗಳಂದು ತಾಮಸಿಕ ಆಹಾರ ನಿಷೇಧಿಸಲಾಗಿದೆ. ದೇವರ ನೈವೇದ್ಯದಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಏಕೆ ಬಳಸೋಲ್ಲ ಅನ್ನೋ ಮಾಹಿತಿ ಕೂಡ ಇದೆ. ಬ್ರಾಹ್ಮಣರನ್ನು ಹೊರತುಪಡಿಸಿ ಉಪವಾಸ ಮಾಡುವ ಜನರು ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ತಿನ್ನುವುದಿಲ್ಲ ಅನ್ನೋದನ್ನು ನೀವು ಕೇಳಿರಬಹುದು. ದೇವರ ಭೋಗದಲ್ಲಿಯೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಳಸುವುದಿಲ್ಲ. ಆದರೆ ಅದರ ಹಿಂದಿನ ಕಾರಣದ ಬಗ್ಗೆ ನಿಮಗೆ ತಿಳಿದಿದೆಯಾ? ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಆರೋಗ್ಯಕ್ಕೆ ಸಾಕಷ್ಟು ಉತ್ತಮವೆಂದು ಪರಿಗಣಿಸಲಾಗುತ್ತೆ. ಇದು ಆಹಾರದ ರುಚಿ ಹೆಚ್ಚಿಸೋದರ ಜೊತೆಗೆ ಅನೇಕ ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಆದರೂ ಇದನ್ನು ಬ್ರಾಹ್ಮಣರು ಮತ್ತು ಉಪವಾಸ ಮಾಡುವ ಜನರು ಆಹಾರದಲ್ಲಿ ಬಳಸೋದಿಲ್ಲ. ಇದರ ಹಿಂದಿರುವ ಧಾರ್ಮಿಕ ಕಾರಣ: ವೇದಗಳ ಪ್ರಕಾರ ಆಹಾರದಲ್ಲಿ 3 ವಿಧಗಳಿವೆ. ಮೊದಲ ಊಟ ಸಾತ್ವಿಕ, ಎರಡನೆಯದ್ದು ರಾಜಸಿಕ, ಮೂರನೆಯದ್ದು ತಾಮಸಿಕ ಆಹಾರ. ಈ 3 ರೀತಿಯ ಆಹಾರಗಳು ಮನುಷ್ಯನ ಜೀವನದ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಬೀರುತ್ತೆ. ಅವುಗಳ ಬಗ್ಗೆ ತಿಳಿಯೋಣ. ಸಾತ್ವಿಕ ಆಹಾರ. ಸಾತ್ವಿಕ ಆಹಾರ ಎಂದರೆ ಹಾಲು, ತುಪ್ಪ, ಹಿಟ್ಟು, ತರಕಾರಿಗಳು, ಹಣ್ಣುಗಳು ಇವುಗಳನ್ನು ಸೇವಿಸುವ ವ್ಯಕ್ತಿಯು ಅತ್ಯುನ್ನತ ಸತ್ವಗುಣಗಳನ್ನು ಹೊಂದಿರುತ್ತಾನೆ ಎಂದು ನಂಬಲಾಗಿದೆ. ಅಂತಹ ಆಹಾರವನ್ನು ತಿನ್ನುವ ಮೂಲಕ ವ್ಯಕ್ತಿಯು ಸಾತ್ವಿಕನಾಗುತ್ತಾನೆ. ಅದರ ಬಗ್ಗೆ ಒಂದು ಶ್ಲೋಕವನ್ನು ಹೇಳಲಾಗಿದೆ. ಆಹಾರ ಶುದ್ಧೋ ಸತ್ವಶುದ್ಧಿ ಧ್ರುವ ಶ್ರುತಿ ಲಂಬೆ ಸರ್ವಗ್ರಂಥಿ ವಿಪ್ರ ಮೋಕ್ಷ. ಈ ಶುಕ್ಲದ ಅರ್ಥವೇನೆಂದರೆ ಆಹಾರವು ಪರಿಶುದ್ಧವಾಗಿದ್ದರೆ ಆಗ ವ್ಯಕ್ತಿಯು ಒಳಗಿನಿಂದ ಪರಿಶುದ್ಧನಾಗಿರುತ್ತಾನೆ ಮತ್ತು ದೈವಭಕ್ತನಾಗಲು ಸಹಾಯ ಮಾಡುತ್ತೆ. ಜ್ಞಾಪಕ ಶಕ್ತಿ ಅಂದರೆ ಮೆಮೊರಿ ಪವರ್ ಕೂಡ ಹೆಚ್ಚುತ್ತೆ. ಹೃದಯದ ಪ್ರತಿಯೊಂದು ಗಡ್ಡೆಯು ತೆರೆದುಕೊಳ್ಳುತ್ತದೆ. ಸಾತ್ವಿಕ ಆಹಾರ ಸೇವಿಸುವ ಮೂಲಕ ವ್ಯಕ್ತಿಯ ಮನಸ್ಸು ಶಾಂತವಾಗುತ್ತದೆ. ರಾಜಸಿಕ ಆಹಾರ. ಧರ್ಮಗ್ರಂಥಗಳ ಪ್ರಕಾರ ರಾಜಸಿಕ ಸೇವಿಸುವ ಆಹಾರ ಮನಸ್ಸು ಹೆಚ್ಚು ಚಂಚಲವಾಗಿರುತ್ತದೆ ಮತ್ತು ಈ ಜನರು ಜಗತ್ತಿನ ಕಡೆಗೆ ಒಲವು ತೋರುತ್ತಾರೆ ಎಂದು ತಿಳಿಸಿದೆ. ರಾಜಸಿಕ ಆಹಾರವು ಉಪ್ಪು, ಮೆಣಸು, ಮಸಾಲೆ, ಕೇಸರಿ, ಮೊಟ್ಟೆಗಳು, ಮೀನು ಇತ್ಯಾದಿಗಳನ್ನು ಒಳಗೊಂಡಿದೆ. ತಾಮಸಿಕ ಆಹಾರ. ವೇದಶಾಸ್ತ್ರಗಳ ಪ್ರಕಾರ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ತಾಮಸಿಕ ಆಹಾರ ವರ್ಗಕ್ಕೆ ಸೇರುತ್ತವೆ. ಈ 2 ವಸ್ತುಗಳನ್ನು ಸೇವಿಸುವುದರಿಂದ ವ್ಯಕ್ತಿಯೊಳಗಿನ ರಕ್ತದ ಅರಿವು ಹೆಚ್ಚಾಗುತ್ತದೆ ಮತ್ತು ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ. ಇದರಿಂದ ವ್ಯಕ್ತಿಯು ಹೆಚ್ಚು ಕೋಪ, ಅಹಂಕಾರ, ಉತ್ಸಾಹ, ಐಷಾರಾಮಿಯನ್ನು ಅನುಭವಿಸುತ್ತಾನೆ. ಬೆಳ್ಳುಳ್ಳಿ, ಈರುಳ್ಳಿ ಸೇವಿಸುವ ವ್ಯಕ್ತಿಯು ಸೋಮಾರಿ ಮತ್ತು ಅಜ್ಞಾನಿಯಾಗುತ್ತಾನೆ. ಅದಕ್ಕಾಗಿಯೇ ಬ್ರಾಹ್ಮಣರು ಮಾತ್ರವಲ್ಲದೆ ಪೂಜೆ, ವ್ರತ ಮಾಡುವ ಜನರು ಅದನ್ನು ಸೇವಿಸುವುದಿಲ್ಲ. ಇದರಿಂದ ಮನಸ್ಸನ್ನು ಏಕಾಗ್ರತೆಯಿಂದ ಇಡಲು ಸಾಧ್ಯವಿಲ್ಲ ಎಂದು ನಂಬಲಾಗುತ್ತೆ. ಬೆಳ್ಳುಳ್ಳಿ, ಈರುಳ್ಳಿ ಹುಟ್ಟಿಕೊಂಡ ಹಿಂದಿನ ದಂತಕಥೆ. ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮಿಯೊಂದಿಗೆ ಅಮೃತ ಕಳಶದೊಂದಿಗೆ ಅನೇಕ ರತ್ನಗಳು ಇದ್ದವು. ಅಮೃತಕ್ಕಾಗಿ ದೇವತೆಗಳು ಮತ್ತು ಅಸುರರ ನಡುವೆ ವಿವಾದ ಉಂಟಾದಾಗ ಭಗವಾನ್ ವಿಷ್ಣು ಮೋಹಿನಿ ರೂಪವನ್ನು ತಾಳಿ ಅಮೃತ ವಿತರಿಸಲು ಪ್ರಾರಂಭಿಸಿದರು. ಮೋಹಿನಿ ರೂಪವನ್ನು ತಳೆದ ಶ್ರೀ ವಿಷ್ಣು ದೇವತೆಗಳಿಗೆ ಮಾತ್ರ ಅಮೃತ ನೀಡಲು ಪ್ರಾರಂಭಿಸಿದ ಕೂಡಲೇ ರಾಕ್ಷಸನು ದೇವರ ರೂಪ ತಾಳಿ ದೇವತೆಗಳ ಸಾಲಿನಲ್ಲಿ ನಿಂತನು. ಆದರೆ ಸೂರ್ಯ ಮತ್ತು ಚಂದ್ರ ದೇವರು ಆ ರಾಕ್ಷಸನನ್ನು ಗುರುತಿಸಿ ವಿಷ್ಣುವಿಗೆ ಹೇಳಿದರು. ಹೀಗೆ ಆದಾಗ ಭಗವಾನ್ ವಿಷ್ಣುವು ತನ್ನ ಚಕ್ರದಿಂದ ರಾಕ್ಷಸನ ತಲೆಯನ್ನು ಮುಂಡದಿಂದ ಬೇರ್ಪಡಿಸಿದನು. ಆದರೆ ಅವನು ಸ್ವಲ್ಪ ಅಮೃತ ಆಗಲೇ ಕುಡಿದಿದ್ದನು. ಅದು ಈಗ ಅವನ ಬಾಯಿಯಲ್ಲಿತ್ತು. ಶಿರಶ್ಛೇದನದಿಂದಾಗಿ ಕೆಲವು ಹನಿ ರಕ್ತ ಮತ್ತು ಅಮೃತ ನೆಲಕ್ಕೆ ಬಿದ್ದಿತು. ಇದರಿಂದ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹುಟ್ಟಿಕೊಂಡವು. ಭಗವಾನ್ ವಿಷ್ಣುವಿನ ಕತ್ತರಿಸಲ್ಪಟ್ಟ ರಾಕ್ಷಸನ ರುಂಡವನ್ನು ರಾಹು ಮತ್ತು ಮುಂಡಕೇತು ಎಂದು ಕರೆಯಲಾಯಿತು. ರಾಕ್ಷಸನಿಂದ ಜನಿಸಿದ ಕಾರಣ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಸೇವಿಸಲಾಗುವುದಿಲ್ಲ ಎಂದು ನಂಬಲಾಗಿದೆ. ಇದೆಲ್ಲ ಪುರಾಣ ಕಥೆಗಳಿಂದ ತಿಳಿದು ಬಂದಿದೆ.
ಇದಿಷ್ಟು ಈ 5 ದಿನಗಳಲ್ಲಿ ಯಾಕೆ ನಾವು ಈರುಳ್ಳಿ ಬೆಳ್ಳುಳ್ಳಿಯನ್ನು ಸೇವಿಸಬಾರ್ದು ಅನ್ನೋ ಮಾಹಿತಿಯಾಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಹೊಸದಾಗಿ ನನ್ನ ವಿಡಿಯೋನ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.